ಯಾದವ ಸಮಾಜದಿಂದ ಪ್ರತಿಭಾ ಪುರಸ್ಕಾರ ಅದ್ಧೂರಿಯಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರು ಟಿ ರಘುಮೂರ್ತಿ ಶಾಸಕರು ಮಾತನಾಡಿದರು. ಕೆಳ ಕುತ್ಕೊಂಡು ಓದಂತವ್ರು ಇರ್ತಾರೆ, ಅದನ್ನ ಯಾರು ದೂರಲ್ಲ. ಕೆಲವು ಮಕ್ಕಳು ಫೇಲ್ ಆದಂಥವ್ರು ಬೇರೆ ಇಲ್ಲ, ಸ್ಕೂಲ್ ಸರಿ ಇಲ್ಲ, ಮೇಷ್ಟು ಸರಿಯಾಗಿ ಪಾಠ ಮಾಡಲಿಲ್ಲ, ಅಲ್ಲಿ ಹೋಗಂಥದಕ್ಕೆ ಏನು ವ್ಯವಸ್ಥೆ ಇಲ್ಲ, ಬೇರೆ ಬೇರೆ ವ್ಯವಸ್ಥೆಗಳು ಕೊಡ್ತಿರ್ತಾರೆ. ಆದರೆ ಎಲ್ಲ ಮಕ್ಕಳು ಪ್ರತಿಯೊಬ್ಬರು ಯಾವುದೇ ಸಂದರ್ಭದಲ್ಲಿ ನೀವು ನಿಮ್ಮ ಸಂಕಲ್ಪ ಗುರಿ ಮುಟ್ಟೆವರೆಗೂ ನನ್ನ ಗುರಿ ಮುಟ್ಬೇಕು, ಏನೇ ಕಷ್ಟ ಆಗಲ್ಲ ಅಂತೇಳಿ. ದಾರಿನಲ್ಲಿ ಏನೋ ಒಂದು ಮುಳ್ಳು ಬರುತ್ತೆ, ಕಲ್ಲು ಬರುತ್ತೆ, ಒಂದು ಬಂಡೆ ಬರ್ತದೆ, ಬಂಡೆ ಬಂದರೆ ಸುತ್ಕೊಂಡು ಹೋಗ್ಬೇಕು, ಮುಳ್ಳು ಬಂದರೆ ತೆಗ್ದಾಕಿ ಹೋಗ್ಬೇಕು. ಆವಾಗ ಮಾತ್ರ ನಾವು ಜೀವನದಲ್ಲಿ ಸಾಧನೆ ಮಾಡ್ಲಿಕ್ಕಾಗತ್ತೆ. ಇಲ್ಲಪ್ಪ ನನ್ನ ಬಂಡೆ ಇತ್ತು ಅದಕ್ಕೆ ಹಿಂದಕ್ಕೆ ಬಂದೆ ಅಂತ ಅಂದರೆ ಅವರೆಲ್ಲರೂ ಕೂಡ ಜೀವನದಲ್ಲಿ ಏನು ಸಾಧನೆ ಮಾಡಲ್ಲ. ಒಬ್ಬ ವ್ಯಕ್ತಿಯಾಗಿ ಜೀವನದಲ್ಲಿ ತಂದೆ ತಾಯಿಗೆ ಹೊರೆಯಾಗಿ ಏನು ಮಾಡೋದಪ್ಪ, ನಮ್ಮ ಮಗ ದಡ್ಡ, ನನ್ನ ಮಗ ಓದಲಿಲ್ಲ ಅಂತ ಶಪಿಸ್ತಾರೆ. ಹಾಗಾಗಿ ಶಿಕ್ಷಣ ಇದ್ರೆ ಮಾತ್ರ ಎಲ್ಲ, ಯಾವುದೇ ಒಂದು ಜಾತಿನಲ್ಲಿ, ಯಾವುದೇ ಒಂದು ಸಮುದಾಯದಲ್ಲಿ, ಯಾವುದೇ ನಾವು ಜನ್ಮ ತಾಳದಂಥ ಸಂದರ್ಭದಲ್ಲಿ ನಾವೇನು ಹುಟ್ಟಿದ ಮೇಲೆ ನಮಗೆ ಶಿಕ್ಷಣ ಏನು ಪಡಿತೀವಿ. ಈಗಾಗಲೇ ಹೇಳಿದ್ರು ಗದ್ದೆ ತಿಪ್ಪೇಸ್ವಾಮಿ, ಎಲ್ರಿಗೂ ನೌಕರಿ ಸಿಗಲ್ಲ. ಸರ್ಕಾರಿ ನೌಕರಿಯಲ್ಲಿ ಇದ್ದಾರೆಲ್ಲನೂ ಕೂಡ ಸೀಮಿತ ಆಗಿರ್ತಾರೆ. ಆದರೆ ಸರ್ಕಾರಿ ನೌಕರನ್ನು ಹೊರತುಪಡಿಸಿನೂ ಕೂಡ ಒಂದು ವ್ಯವಹಾರ ಇರ್ಬೋದು. ಹಾಗೆ ಬಹಳಷ್ಟು ಜನ ಓದಿರೋರು, ಕಂಪ್ಯೂಟರ್ ಸೈನ್ಸ್ ಓದಿ ಎಲ್ಲ ಇದ್ದಂಥವ್ರು, ಕೆಲವೊಂದು ವ್ಯವಸ್ಥೆಯಲ್ಲಿ ಇದ್ದಂಥವ್ರು ಬಿಟ್ಟು ಅಗ್ರಿಕಲ್ಚರ್ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ. ಆದರೆ ಅದಕ್ಕೆಲ್ಲ ಮೂಲ ಶಿಕ್ಷಣ. ಹಾಗಾಗಿ ಶಿಕ್ಷಣವನ್ನು ವಂಚಿತ ಆದವರು ಜೀವನದಲ್ಲಿ ಅವ್ರ ವ್ಯಕ್ತಿತ್ವನೇ ಬೇರೆ ಆಗ್ಬಿಡ್ತದೆ, ಅವ್ರಿಗೆ ಸಿಗ್ತಕ್ಕಂಥ ಗೌರವ ಘನತೆಗಳೇ ಬೇರೆ ಆಗ್ಬಿಡ್ತದೆ. ಹಾಗಾಗಿ ಶಿಕ್ಷಣ ಪಡೆದಂಥ ವ್ಯಕ್ತಿಗಳಿಗೆ ಬಹಳಷ್ಟು ಮಾನ್ಯತೆ ಇರ್ತದೆ. ಹಾಗಾಗಿ ನಾವು ಇಂಥ ಒಂದು ವ್ಯವಸ್ಥೆಯಲ್ಲಿ ಪ್ರತಿಭಾ ಪುರಸ್ಕಾರ ಯಾಕೆ ಆ ಪ್ರತಿಭೆಗಳನ್ನು ಪೋಷಣೆ ಮಾಡೋಂಥದ್ದು. ಯಾಕಂದರೆ ನೀವೆಲ್ಲ ಕೆಲವರು PUC ಮತ್ತು SSLC ಇದ್ದೀರಾ. ಕೆಲವರು PUC ಸೆಕೆಂಡ್ PUC ದಾಟಿದ್ರೆ ಬಹುಶಃ ಅದು ಬಹಳಷ್ಟು ಒಂದು ಏನು ಲೈಫ್ ಟರ್ನಿಂಗ್ ಪಾಯಿಂಟ್ ಅದು.